ಕರ್ನಾಟಕ ಪೊಲೀಸರ ಕಾರ್ಯಾಚರಣೆ ಎಂಥದ್ದು ಅನ್ನುವಂಥದ್ದನ್ನ ಇತಿಹಾಸ ಸಾರಿ ಸಾರಿ ಹೇಳುತ್ತೆ. ಈಗಲೂ ಕೂಡ ಆ ಇತಿಹಾಸ ಮರುಕಳಿಸಿದೆ. ರಾಬರಿ ನಡೆದ 60 ಗಂಟೆಗಳಲ್ಲಿ 7 ಕೋಟಿ ಲೂಟಿ ಮಾಡಿದವರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಕರ್ನಾಟಕ ಪೊಲೀಸ್ ಮಾಡಿದೆ. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಹತ್ವದ ಸುಳಿವೊಂದು ಸಿಕ್ಕಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬ. ದರೋಡೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ತಿದೆ. ರಾಬರಿ ಗ್ಯಾಂಗ್ ಅನ್ನ ಬಂಧಿಸಿರೋ ಪೊಲೀಸರು ದರೋಡೆಕೋರರ ಜನ್ಮ ಜಾಲಾಡ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಸತ್ಯ ಪಟ ಬಯಲಾಗ್ತಿವೆ. ರಾಬರಿ ಕೇಸ್ ಮತ್ತಿಬ್ಬರು ಆರೋಪಿಗಳು ಅಂದರ್. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ರಹಸ್ಯ ಬಯಲು. 7 ಕೋಟಿ ರಾಬರಿ ಕೇಸ್ನಲ್ಲಿ ಪೊಲೀಸರು ಚುರುಕಿನ ತನಿಖೆ ನಡೆಸಿ 7 ಜನ ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಮತ್ತಿಬ್ಬರು ಆರೋಪಿಗಳು ಕಾಕಿ ಕೆಡ್ಡಾಗೆ ಬಿದ್ದಿದ್ದಾರೆ. ಚೆನ್ನೈನಲ್ಲಿ ದಿನೇಶ್ ಹಾಗೂ ಜಿನೇಶ್ನ ಹೆಡೆಮುರಿ ಕಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೆ 9 ಆರೋಪಿಗಳನ್ನ ಬಂಧಿಸಲಾಗಿದೆ. ಗೋಣಿ ಚೀಲದಲ್ಲಿತ್ತು ಕೋಟಿ ಕೋಟಿ ಹಣ. ದರೋಡೆ ಕೇಸ್ನ ಪ್ರಮುಖ ಆರೋಪಿ ರವಿ ಮನೆಯಲ್ಲಿ ಬರೋಬ್ಬರಿ 5.5 ಕೋಟಿ ಹಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೂರ್ಮನಹಳ್ಳಿಯ ಗ್ರಾಮದ ರವಿಯ 2 ಮನೆ ಜಾಲಾಡಿದ್ರೂ ಹಣ ಪತ್ತೆಯಾಗಿರಲಿಲ್ಲ. ಪೊಲೀಸರು ಶಂಕೆ ಬಂದು 3ನೇ ಮನೆ ಶೋಧಿಸಿದಾಗ ಗೋಲ್ಡನ್ ರೈಸ್ ಗೋಣಿ ಚೀಲದಲ್ಲಿ 5 ಕೋಟಿ ರೂಪಾಯಿ ಸಿಕ್ಕಿದೆ. ಕೋಟಿ ಕೋಟಿ ಹಣ ಇದ್ರು ಕಳ್ಳರು ಖರ್ಚು ಮಾಡಿದ ಹಣದ ಲೆಕ್ಕ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಗರಿ ಗರಿ ನೋಟುಗಳ ರಾಶಿ ಇದ್ರೂ ಕೂಡ ಲೂಟಿಕೋರರು ಖರ್ಚು ಮಾಡಿದ್ದು ಕೇವಲ 1 ಲಕ್ಷ. 40,000ದ OnePlus ಮೊಬೈಲ್, 20,000ದ ಮತ್ತೊಂದು ಮೊಬೈಲ್ ಖರೀದಿಸಿದ್ರು. ಎಸ್ಕೇಪ್ ಆಗುವ ವೇಳೆ ನೆರವಿಗಾದವರಿಗೆ ಒಂದಿಷ್ಟು ಹಣ ನೀಡಿದ್ರು. ಅಲ್ಲದೆ ಡೀಸೆಲ್, ಊಟ, ತಿಂಡಿ, ಮದ್ಯಪಾನಕ್ಕೆ ಹಣ ಖರ್ಚು ಮಾಡಿದ್ರು. ಕೇಸ್ ಭೇದಿಸಿದ ಪೊಲೀಸರು 7.11 ಕೋಟಿಯಲ್ಲಿ 6.29 ಕೋಟಿ ವಶಪಡಿಸಿದ್ದಾರೆ. ಉಳಿದ 72 ಲಕ್ಷ ಪತ್ತೆಗೆ ಕಾಕಿ ಶೋಧ ಮುಂದುವರೆಸಿದೆ. ಡಕಾಯಿತ ಕಾನ್ಸ್ಟೇಬಲ್ ಅಣ್ಣಪ್ಪನ ಕತೆ ಏನು? ದರೋಡೆ ಪ್ರಕರಣದ ಕಿಂಗ್ ಪೇನ್ ಕ್ರೈಮ್ ಕಾನ್ಸ್ಟೇಬಲ್ ಅಣ್ಣಪ್ಪ ಈ ಹಿಂದೆಯೂ ಕ್ರಿಮಿನಲ್ಗಳ ಜೊತೆ ಸೇರಿ ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಇದೀಗ ರಾಬರಿ ಕೇಸ್ನಲ್ಲಿ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಈ ಕೃತ್ಯದಲ್ಲಿ ಅಣ್ಣಪ್ಪ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಅಣ್ಣಪ್ಪ ನಾಯಕ್ನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಸದ್ಯ ರಾಬರಿ ಕೇಸ್ನ ಮಾಸ್ಟರ್ ಮೈಂಡ್ ಅಣ್ಣಪ್ಪನಿಗೆ ಕರ್ತವ್ಯದಿಂದಲೇ ವಜಾ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬರುತ್ತಿದೆ. ರಾಬರಿ ಕೇಸ್ನಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳೇ ಪೊಲೀಸರ ಬಲೆಗೆ ಬಿದ್ದಿದ್ದು, ದರೋಡೆಗೆ ಸಹಾಯ ಮಾಡಿದ ಮತ್ತಷ್ಟು ಮೀನುಗಳಿಗೆ ಪೊಲೀಸರು ಗಾಳ ಹಾಕಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪೊಲೀಸರ ಕಾರ್ಯಾಚರಣೆ ಎಂಥದ್ದು ಅನ್ನುವಂಥದ್ದನ್ನ ಇತಿಹಾಸ ಸಾರಿ ಸಾರಿ ಹೇಳುತ್ತೆ. ಈಗಲೂ ಕೂಡ ಆ ಇತಿಹಾಸ ಮರುಕಳಿಸಿದೆ. ರಾಬರಿ ನಡೆದ 60 ಗಂಟೆಗಳಲ್ಲಿ 7 ಕೋಟಿ ಲೂಟಿ ಮಾಡಿದವರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಕರ್ನಾಟಕ ಪೊಲೀಸ್ ಮಾಡಿದೆ. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಹತ್ವದ ಸುಳಿವೊಂದು ಸಿಕ್ಕಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬ. ದರೋಡೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ತಿದೆ. ರಾಬರಿ ಗ್ಯಾಂಗ್ ಅನ್ನ ಬಂಧಿಸಿರೋ ಪೊಲೀಸರು ದರೋಡೆಕೋರರ ಜನ್ಮ ಜಾಲಾಡ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಸತ್ಯ ಪಟ ಬಯಲಾಗ್ತಿವೆ. ರಾಬರಿ ಕೇಸ್ ಮತ್ತಿಬ್ಬರು ಆರೋಪಿಗಳು ಅಂದರ್. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ರಹಸ್ಯ ಬಯಲು.
7 ಕೋಟಿ ರಾಬರಿ ಕೇಸ್ನಲ್ಲಿ ಪೊಲೀಸರು ಚುರುಕಿನ ತನಿಖೆ ನಡೆಸಿ 7 ಜನ ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಮತ್ತಿಬ್ಬರು ಆರೋಪಿಗಳು ಕಾಕಿ ಕೆಡ್ಡಾಗೆ ಬಿದ್ದಿದ್ದಾರೆ. ಚೆನ್ನೈನಲ್ಲಿ ದಿನೇಶ್ ಹಾಗೂ ಜಿನೇಶ್ನ ಹೆಡೆಮುರಿ ಕಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೆ 9 ಆರೋಪಿಗಳನ್ನ ಬಂಧಿಸಲಾಗಿದೆ. ಗೋಣಿ ಚೀಲದಲ್ಲಿತ್ತು ಕೋಟಿ ಕೋಟಿ ಹಣ. ದರೋಡೆ ಕೇಸ್ನ ಪ್ರಮುಖ ಆರೋಪಿ ರವಿ ಮನೆಯಲ್ಲಿ ಬರೋಬ್ಬರಿ 5.5 ಕೋಟಿ ಹಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೂರ್ಮನಹಳ್ಳಿಯ ಗ್ರಾಮದ ರವಿಯ 2 ಮನೆ ಜಾಲಾಡಿದ್ರೂ ಹಣ ಪತ್ತೆಯಾಗಿರಲಿಲ್ಲ. ಪೊಲೀಸರು ಶಂಕೆ ಬಂದು 3ನೇ ಮನೆ ಶೋಧಿಸಿದಾಗ ಗೋಲ್ಡನ್ ರೈಸ್ ಗೋಣಿ ಚೀಲದಲ್ಲಿ 5 ಕೋಟಿ ರೂಪಾಯಿ ಸಿಕ್ಕಿದೆ. ಕೋಟಿ ಕೋಟಿ ಹಣ ಇದ್ರು ಕಳ್ಳರು ಖರ್ಚು ಮಾಡಿದ ಹಣದ ಲೆಕ್ಕ ಕೇಳಿದ್ರೆ ನಿಜಕ್ಕೂ ನೀವು ಜಾಕಾಗ್ತೀರಾ. ಗರಿ ನೋಟುಗಳ ರಾಶಿ ಇದ್ರೂ ಕೂಡ ಲೂಟಿಕೋರರು ಖರ್ಚು ಮಾಡಿದ್ದು ಕೇವಲ 1 ಲಕ್ಷ. 40,000 OnePlus ಮೊಬೈಲ್, 20,000 ಮತ್ತೊಂದು ಮೊಬೈಲ್ ಖರೀದಿಸಿದ್ರು. ಎಸ್ಕೇಪ್ ಆಗುವ ವೇಳೆ ನೆರವಿಗಾದವರಿಗೆ ಒಂದಿಷ್ಟು ಹಣ ನೀಡಿದ್ರು. ಅಲ್ಲದೆ ಡೀಸೆಲ್, ಊಟ, ತಿಂಡಿ, ಮದ್ಯಪಾನಕ್ಕೆ ಹಣ ಖರ್ಚು ಮಾಡಿದ್ರು. ಕೇಸ್ ಭೇದಿಸಿದ ಪೊಲೀಸರು 7.11 ಕೋಟಿಯಲ್ಲಿ 6.29 ಕೋಟಿ ವಶಪಡಿಸಿದ್ದಾರೆ. ಉಳಿದ 72 ಲಕ್ಷ ಪತ್ತೆಗೆ ಕಾಕಿ ಶೋಧ ಮುಂದುವರೆಸಿದೆ. ಡಕಾಯಿತ ಕಾನ್ಸ್ಟೇಬಲ್ ಅಣ್ಣಪ್ಪನ ಕತೆ ಏನು? ದರೋಡೆ ಪ್ರಕರಣದ ಕಿಂಗ್ ಪೇನ್ ಕ್ರೈಮ್ ಕಾನ್ಸ್ಟೇಬಲ್ ಅಣ್ಣಪ್ಪ ಈ ಹಿಂದೆಯೂ ಕ್ರಿಮಿನಲ್ಗಳ ಜೊತೆ ಸೇರಿ ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಇದೀಗ ರಾಬರಿ ಕೇಸ್ನಲ್ಲಿ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಈ ಕೃತ್ಯದಲ್ಲಿ ಅಣ್ಣಪ್ಪ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಅಣ್ಣಪ್ಪ ನಾಯಕ್ನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಸದ್ಯ ರಾಬರಿ ಕೇಸ್ನ ಮಾಸ್ಟರ್ ಮೈಂಡ್ ಅಣ್ಣಪ್ಪನಿಗೆ ಕರ್ತವ್ಯದಿಂದಲೇ ವಜಾ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬರುತ್ತಿದೆ. ರಾಬರಿ ಕೇಸ್ನಲ್ಲಿ ದೊಡ್ಡ ತಿಮಿಂಗಿಲಗಳೇ ಪೊಲೀಸರ ಬಲೆಗೆ ಬಿದ್ದಿದ್ದು, ದರೋಡೆಗೆ ಸಹಾಯ ಮಾಡಿದ ಮತ್ತಷ್ಟು ಮೀನುಗಳಿಗೆ ಪೊಲೀಸರು ಗಾಳ ಹಾಕಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪೊಲೀಸರ ಕಾರ್ಯಾಚರಣೆ ಎಂಥದ್ದು ಅನ್ನುವಂಥದ್ದನ್ನ ಇತಿಹಾಸ ಸಾರಿ ಹೇಳುತ್ತೆ. ಈಗಲೂ ಕೂಡ ಆ ಇತಿಹಾಸ ಮರುಕಳಿಸಿದೆ. ರಾಬರಿ ನಡೆದ 60 ಗಂಟೆಗಳಲ್ಲಿ 7 ಕೋಟಿ ಲೂಟಿ ಮಾಡಿದವರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಕರ್ನಾಟಕ ಪೊಲೀಸ್ ಮಾಡಿದೆ. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಹತ್ವದ ಸುಳಿವೊಂದು ಸಿಕ್ಕಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬ. ದರೋಡೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ತಿದೆ. ರಾಬರಿ ಗ್ಯಾಂಗ್ ಅನ್ನ ಬಂಧಿಸಿರೋ ಪೊಲೀಸರು ದರೋಡೆಕೋರರ ಜನ್ಮ ಜಾಲಾಡ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಸತ್ಯ ಬಟ ಬಯಲಾಗ್ತಿವೆ. ರಾಬರಿ ಕೇಸ್, ಮತ್ತಿಬ್ಬರು ಆರೋಪಿಗಳು ಅಂದರ್. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ರಹಸ್ಯ ಬಯಲು. 7 ಕೋಟಿ ರಾಬರಿ ಕೇಸ್ನಲ್ಲಿ ಪೊಲೀಸರು ಚುರುಕಿನ ತನಿಖೆ ನಡೆಸಿ 7 ಜನ ಆರೋಪಿಗಳನ್ನ ಬಂಧಿಸಿದ್ರು. ಇದೀಗ ಮತ್ತಿಬ್ಬರು ಆರೋಪಿಗಳು ಕಾಕಿ ಕೆಡ್ಡಾಗೆ ಬಿದ್ದಿದ್ದಾರೆ. ಚೆನ್ನೈನಲ್ಲಿ ದಿನೇಶ್ ಹಾಗೂ ಜಿನೇಶ್ನ ಹೆಡೆಮುರಿ ಕಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೆ 9 ಆರೋಪಿಗಳನ್ನ ಬಂಧಿಸಲಾಗಿದೆ. ಗೋಣಿ ಚೀಲದಲ್ಲಿತ್ತು ಕೋಟಿ ಕೋಟಿ ಹಣ. ದರೋಡೆ ಕೇಸ್ನ ಪ್ರಮುಖ ಆರೋಪಿ ರವಿ ಮನೆಯಲ್ಲಿ ಬರೋಬ್ಬರಿ 5.5 ಕೋಟಿ ಹಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೂರ್ಮನಹಳ್ಳಿಯ ಗ್ರಾಮದ ರವಿಯ 2 ಮನೆ ಜಾಲಾಡಿದ್ರೂ ಹಣ ಪತ್ತೆಯಾಗಿರಲಿಲ್ಲ. ಪೊಲೀಸರು ಶಂಕೆ ಬಂದು 3ನೇ ಮನೆ ಶೋಧಿಸಿದಾಗ ಗೋಲ್ಡನ್ ರೈಸ್ ಗೋಣಿ ಚೀಲದಲ್ಲಿ 5 ಕೋಟಿ ರೂಪಾಯಿ ಸಿಕ್ಕಿದೆ. ಕೋಟಿ ಕೋಟಿ ಹಣ ಇದ್ರು ಕಳ್ಳರು ಖರ್ಚು ಮಾಡಿದ ಹಣದ ಲೆಕ್ಕ ಕೇಳಿದ್ರೆ ನಿಜಕ್ಕೂ ನೀವು ಜಾಕಾಗ್ತೀರಾ. ಗರಿ ನೋಟುಗಳ ರಾಶಿ ಇದ್ರೂ ಕೂಡ ಲೂಟಿಕೋರರು ಖರ್ಚು ಮಾಡಿದ್ದು ಕೇವಲ 1 ಲಕ್ಷ. 40,000 OnePlus ಮೊಬೈಲ್, 20,000 ಮತ್ತೊಂದು ಮೊಬೈಲ್ ಖರೀದಿಸಿದ್ರು.
ಎಸ್ಕೇಪ್ ಆಗುವ ವೇಳೆ ನೆರವಿಗಾದವರಿಗೆ ಒಂದಿಷ್ಟು ಹಣ ನೀಡಿದ್ರು. ಅಲ್ಲದೆ ಡೀಸೆಲ್, ಊಟ, ತಿಂಡಿ, ಮದ್ಯಪಾನಕ್ಕೆ ಹಣ ಖರ್ಚು ಮಾಡಿದ್ರು. ಕೇಸ್ ಭೇದಿಸಿದ ಪೊಲೀಸರು 7.11 ಕೋಟಿಯಲ್ಲಿ 6.29 ಕೋಟಿ ವಶಪಡಿಸಿದ್ದಾರೆ. ಉಳಿದ 72 ಲಕ್ಷ ಪತ್ತೆಗೆ ಖಾಕಿ ಶೋಧ ಮುಂದುವರಿಸಿದೆ. ಡಕಾಯಿತ ಕಾನ್ಸ್ಟೇಬಲ್ ಅಣ್ಣಪ್ಪನ ಕತೆ ಏನು? ದರೋಡೆ ಪ್ರಕರಣದ ಕಿಂಗ್ ಪೇನ್ ಕ್ರೈಮ್ ಕಾನ್ಸ್ಟೇಬಲ್ ಅಣ್ಣಪ್ಪ ಈ ಹಿಂದೆಯೂ ಕ್ರಿಮಿನಲ್ಗಳ ಜೊತೆ ಸೇರಿ ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಇದೀಗ ರಾಬರಿ ಕೇಸ್ನಲ್ಲಿ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಈ ಕೃತ್ಯದಲ್ಲಿ ಅಣ್ಣಪ್ಪ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಅಣ್ಣಪ್ಪ ನಾಯಕ್ನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಸದ್ಯ ರಾಬರಿ ಕೇಸ್ನ ಮಾಸ್ಟರ್ ಮೈಂಡ್ ಅಣ್ಣಪ್ಪನಿಗೆ ಕರ್ತವ್ಯದಿಂದಲೇ ವಜಾ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬರುತ್ತಿದೆ. ರಾಬರಿ ಕೇಸ್ನಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳೇ ಪೊಲೀಸರ ಬಲೆಗೆ ಬಿದ್ದಿದ್ದು, ದರೋಡೆಗೆ ಸಹಾಯ ಮಾಡಿದ ಮತ್ತಷ್ಟು ಮೀನುಗಳಿಗೆ ಪೊಲೀಸರು ಗಾಳ ಹಾಕಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.